ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೂಪರ್ ಸಂಡೆಯ ಡಬಲ್ ಹೆಡರ್ ಪಂದ್ಯದಲ್ಲಿ ರಾಜಸ್ಥಾನ ಮತ್ತು ಚೆನ್ನೈ ತಂಡಗಳು ಮುಖಾಮುಖಿಯಾದವು. ರಾಜಸ್ಥಾನ ತಂಡವು ನಿತೀಶ್ ರಾಣಾ ಅವರ 81 ರನ್ಗಳ ಬಿರುಗಾಳಿಯ ಬ್ಯಾಟಿಂಗ್ನಿಂದಾಗಿ 20 ಓವರ್ಗಳಲ್ಲಿ 182 ರನ್ಗಳ ಗುರಿಯನ್ನು ಚೆನ್ನೈ ತಂಡಕ್ಕೆ ನೀಡಿತು. ಚೆನ್ನೈ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳು ಬೇಗನೆ ವಿಕೆಟ್ ಕಳೆದುಕೊಂಡರು. ರಿತುರಾಜ್ ಗಾಯಕ್ವಾಡ್ ಅವರ 63 ರನ್ಗಳ ಹೋರಾಟವು ವ್ಯರ್ಥವಾಯಿತು. ಕೊನೆಯಲ್ಲಿ ಧೋನಿ ಮತ್ತು ಜಡೇಜಾ ಪಂದ್ಯವನ್ನು ಗೆಲ್ಲಿಸಲು ಪ್ರಯತ್ನಿಸಿದರು, ಆದರೆ ಅದು ಫಲಕಾರಿಯಾಗಲಿಲ್ಲ. ರಾಜಸ್ಥಾನ ತಂಡವು 6 ರನ್ಗಳಿಂದ ಗೆದ್ದು ಈ ಋತುವಿನ ಮೊದಲ ಜಯವನ್ನು ದಾಖಲಿಸಿತು. ಪಂದ್ಯ ಮುಗಿದ ನಂತರ ಧೋನಿ ಶಿವನ್ ದುಬೆ ಅವರ ಮೇಲೆ ಕೋಪಗೊಂಡರು. ಶಿವನ್ ದುಬೆ ಅವರು ಆತುರದಿಂದ ವಿಕೆಟ್ ಕಳೆದುಕೊಂಡಿದ್ದರಿಂದ ಧೋನಿ ಕೋಪಗೊಂಡರು. ಶಿವನ್ ದುಬೆ ಅವರು ಸಂದರ್ಶನದಲ್ಲಿ ಧೋನಿ ಅವರ ಕೋಪದಿಂದ ತಾನು ಹೆಚ್ಚು ದುಃಖಿತನಾಗಿದ್ದೇನೆ ಎಂದು ಹೇಳಿದರು. ಧೋನಿ ಶಿವನ್ ದುಬೆ ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು, ಆದರೆ ಧೋನಿ ಮಾತನಾಡಿದ ರೀತಿ ಶಿವನ್ ದುಬೆಗೆ ಇಷ್ಟವಾಗಲಿಲ್ಲ. ತಂಡದ ಸೋಲಿನಿಂದ ಶಿವನ್ ದುಬೆ ನಿರಾಶೆ ವ್ಯಕ್ತಪಡಿಸಿದರು. ತನ್ನ ಪ್ರದರ್ಶನದ ಬಗ್ಗೆಯೂ ಅವರು ನಿರಾಶೆ ವ್ಯಕ್ತಪಡಿಸಿದರು. ಪಂದ್ಯದ ನಂತರ ಧೋನಿ ಭಾಯ್ ನನ್ನ ಮೇಲೆ ಕೋಪಗೊಂಡರು. ಇದಾದ ನಂತರ ನಾನು ಇನ್ನಷ್ಟು ದುಃಖಿತನಾದೆ. ಅವನು ನನಗೆ ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದ. ಧೋನಿ ಭಾಯ್ ಮಾತನಾಡುವ ರೀತಿ ನನಗೆ ಇಷ್ಟವಾಗಲಿಲ್ಲ. ಹೌದು, ಅವರು ತಂಡದ ಹಿರಿಯ ಆಟಗಾರ. ಅವನ ಮೇಲೆ ತುಂಬಾ ಒತ್ತಡವಿದೆ. ಆದರೆ ನಾವು ತಂಡಕ್ಕಾಗಿ ಉತ್ತಮ ಪ್ರದರ್ಶನ ನೀಡಲಿಲ್ಲ ಎಂಬ ನನ್ನ ತಪ್ಪನ್ನು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಆದ್ದರಿಂದ ನೀವು ನಿಂದನೀಯವಾಗಿ ಏನಾದರೂ ಹೇಳುತ್ತೀರಿ ಎಂದು ಅರ್ಥವಲ್ಲ. ಮುಂದಿನ ಪಂದ್ಯದಲ್ಲಿ ಆಡಲು ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿಯೂ ಉತ್ತಮ ಪ್ರದರ್ಶನ ನೀಡಿ ನನ್ನ ತಂಡವನ್ನು ಗೆಲ್ಲಿಸುತ್ತೇನೆ. ನಮ್ಮ ಇತರ ಬ್ಯಾಟ್ಸ್ಮನ್ಗಳು ಕೂಡ ವಿಶೇಷವಾದದ್ದೇನೂ ಮಾಡಲಿಲ್ಲ, ಆದರೆ ರಾಜಸ್ಥಾನ ತಂಡ ಉತ್ತಮವಾಗಿ ಆಡಿತು. ಅವರು ಅದ್ಭುತ ಗೆಲುವನ್ನು ದಾಖಲಿಸಿದರು. ಅವರು ಅದಕ್ಕೆ ಅರ್ಹರು. ಮುಂದಿನ ಪಂದ್ಯದಲ್ಲಿ ನಾನು ಹೊಸ ತಂತ್ರದೊಂದಿಗೆ ಮೈದಾನಕ್ಕೆ ಇಳಿಯುತ್ತೇನೆ ಮತ್ತು ಪ್ರತಿಯೊಬ್ಬ ಬೌಲರ್ನನ್ನು ಮಂಡಿಯೂರಿ ಕುಳಿತುಕೊಳ್ಳುವಂತೆ ಒತ್ತಾಯಿಸುತ್ತೇನೆ ಎಂದು ಶಿವನ್ ದುಬೆ ಹೇಳಿದರು. ಈ ಪಂದ್ಯವು ರೋಚಕ ಕ್ಷಣಗಳಿಂದ ತುಂಬಿತ್ತು ಮತ್ತು ಧೋನಿ ಮತ್ತು ಶಿವನ್ ದುಬೆ ನಡುವಿನ ಘರ್ಷಣೆಯು ಎಲ್ಲರ ಗಮನ ಸೆಳೆಯಿತು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.